ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. ಇದರಲ್ಲಿಯ ಪ್ರಕರಣ ಅಂದರೆ ಒಂದು ಭಾಗ ಮಾಡಿದ್ದಾರೆ ಅವರು. ಮುಂದಿನ ಭಾಗ ರಸ ನಿಮಿಷಗಳು ಅನ್ನುವಂಥ ಭಾಗದಲ್ಲಿ 1ನೆಯ ಪ್ರಕರಣ. ಶಿರೋನಾಮೆ ಅಡಿಗೆ ಮಾಡುವುದು ಯಾರಿಗಾಗಿ, ಅಡಿಗೆ ಮಾಡುವುದು ಯಾರಿಗಾಗಿ. ಬರೆದಂಥ ಮಹನೀಯರು ಭೀಮರಾವ್ ಚಿಟಗುಪ್ಪಿಯನ್ನೋರು, ಬಹುಶಃ ಮುಂಬೈ ವಾಸಿ ಆಗಿರಬಹುದು. ಏನಾಗ್ತದೆ ಅಂದರೆ ಅವರು ಅದನ್ನೇ ಹೇಳ್ತಾರೆ, ಬೇಂದ್ರೆಯವರ ಒಂದೊಂದು ಮಾತು ಒಂದೊಂದು ಲೇಖಕ್ಕೂ ಪ್ರದೀರ್ಘ ಪ್ರಬಂಧದ ವಿಷಯ ಆಗಬಲ್ಲದು. ಇದೊಂದು ಅಂಥ ಮಾತು. ರೇಡಿಯೋ ಹಳೆ ಕಾಲಕ್ಕೆ 1960, 66, 1960, 70 ಒಳಗೆ ರೇಡಿಯೋ ಶ್ರುತಿಗೊಳಿಸುವಾಗ ಅಕಸ್ಮಾತ್ ಕಿವಿಗೆ ಬಿದ್ದು ಮಾಯವಾದ ಮಾತು, ಜೊತೆಗೆ ಕಾವ್ಯ ಸಾಹಿತ್ಯಗಳಿಗೆ ಸಂಬಂಧಿಸಿದ ಒಂದೆರಡು ಮಾತುಗಳು ಕೇಳಿಸುವುದು. ಇವು ಅನ್ಯರವು. ಮುಂಬೈಯಲ್ಲಿ ಧಾರವಾಡ ಸ್ಟೇಷನ್ ಕೇಳಿಸುವುದು ಅಪರೂಪ. ಎಷ್ಟು ಪ್ರಯತ್ನಿಸಿದರೂ ಕರ್ 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 ಆತೋ. ಆದರೂ ಇದೊಂದು ಮಾತು ತಲೆಯಲ್ಲಿ ಸುಳಿಯಾದ ಮಾತು, ಅಡಿಗೆ ಮಾಡುವುದು ಯಾರಿಗಾಗಿ ಅನ್ನೋ ಮಾತು ಅದು ರೇಡಿಯೋದಲ್ಲಿ ಅವರು ಕೇಳ್ಕೊಂಡಿದ್ದರಂತೆ. ಮತ್ತು ಹೇಳ್ತಾರೆ, ಬೇಂದ್ರೆಯವರನ್ನು ಸಮಕ್ಷಮ ಕಾಣುವ ಯೋಗ ಒದಗಿದ್ದರೋ ಅವರಿಗೆ ಅವರ ಮಾತುಗಳಲ್ಲಿ ಈ ಮಾತಿನ ಹೊಲಬನ್ನು ಕಾಣಲು ಸಮಯ ದೊರೆಯಲಿಲ್ಲ. ಆವಾಗ ಏನು ಮಾಡಬೇಕು ಅಂತ ಧಾರವಾಡದಾಗ ಸಾಹಿತ್ಯ ಸಮ್ಮೇಳನ ಸೇರಿತ್ತಂತ. ಬೇಂದ್ರೆ ಅದರೊಳಗೆ ಭಾಗವಹಿಸಿದರು. ಆವಾಗ ಆ ಸಂದರ್ಭದಲ್ಲಿ ಈ ಮಾತು ಅಡಿಗೆ ಮಾಡುವುದು ಯಾರಿಗಾಗಿ ಅನ್ನುವಂಥ ಒಂದು ಶಬ್ದ ಪ್ರಯೋಗ ಆಗಿತ್ತು ಅಂತ ಬರೀತಾರೆ. ಕವಿ, ಕಾವ್ಯ ನಿರ್ಮಿತಿ ವಿಷಯಗಳಿಗೆ ಸಂಬಂಧಿಸಿ ಬೇಕಾದಷ್ಟು ಸಾಹಿತ್ಯ ಹುಟ್ಟುತ್ತಲಿದೆ. ಆದರೆ ಬೇಂದ್ರೆಯವರ ಈ ಅಡಿಗೆ ಮಾಡುವುದು ಯಾರಿಗಾಗಿ ಅಥವಾ ಕಾವ್ಯ ನಿರ್ಮಿತಿ ಯಾರಿಗಾಗಿ ಅಂತ ಇವರು ಅರ್ಥ ಮಾಡ್ಯಾರ ಪ್ರಶ್ನೆಗೆ. ಬೇಂದ್ರೆಯವರ ಪ್ರಶ್ನೆಯನ್ನು ಹೀಗೆ ಅರ್ಥವಿಸಿಕೊಂಡಿರುವುದು ಊಹೆ ಮಾತ್ರ. ವಸ್ತುಸ್ಥಿತಿ ಪೂರ್ವಾಪರ ಸಂಬಂಧ ಏನಿತ್ತೋ ನನಗೆ ತಿಳಿಯದು. ಇಲ್ಲಿ ಉತ್ತರವಿಲ್ಲ. ಅವರು ಸಂಸ್ಕೃತ ಪಂಡಿತರಿರಬೇಕು. ನನಗೆ ತಿಳಿದ ಮಟ್ಟಿಗೆ ನಾಟ್ಯಶಾಸ್ತ್ರಕಾರ ಭರತನೊಬ್ಬನು ತನ್ನ ಕೃತಿರಚನೆಯ ಉದ್ದೇಶ ನಿರೂಪಣೆಯಲ್ಲಿ ಈ ಪ್ರಶ್ನೆಯನ್ನು ಉತ್ತರಿಸಿರುವನು. ಆತನ ನಾಟ್ಯಶಾಸ್ತ್ರ, ನಾಟ್ಯ ಮತ್ತು ತದಂಗತಭೂತವಾಗಿ ಕಾವ್ಯ, ಸಂಗೀತ, ಗೀತ, ವಾದ್ಯ, ನೃತ್ಯ ಒಳಗೊಂಡಿರುವಂಥ ಪ್ರಾಚೀನತಮ ಗ್ರಂಥಂಥದ್ದು. ಕಾಲಾಂತರದಲ್ಲಿ ಅದರದೊಂದು ವಿಷಯವೂ ಸಹ ಶಾಸ್ತ್ರವಾಗಿ ಬೆಳೆದಿದೆ. ಆ ಗ್ರಂಥದಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನು 4 ಸಾಲಿನ ಎರಡೆರಡು ಸಾಲಿನ 2 ಶ್ಲೋಕಗಳನ್ನು ಅವರು ಬರೆದಾಡ್ತಾರಲ್ಲೇ. ಅದ್ಭುತ. ಅದನ್ನು ಓದಿದರೂ ನಮಗೆ ರೋಮಾಂಚನ ಆಗುತ್ತೆ. ದುಃಖಾರ್ಥಾನಂ ಶ್ರಮಾರ್ಥಾನಂ ಶೋಕಾರ್ಥಾನಂ ತಪಸ್ವಿನಾಂ ವಿಶ್ರಾಂತಿ ಜನನಂ ಕಾಲೇ ನಾಟ್ಯಮೇತನ್ಮಯಾ ಕೃತಂ. 1ನೇ ಶ್ಲೋಕ. 2ನೇದ್ದು, ಧರ್ಮಂ ಯಶಸ್ಯ ಮಾಯುಷ್ಯಂ ಹಿತಂ ಬುದ್ಧಿವಿವರ್ಧನಂ ಲೋಕೋಪದೇಶಂ ಜನನಂ ನಾಟ್ಯಮೇತದ್ಭವಿಷ್ಯತಿ. ಅದ್ಭುತ. ನಾಟಕ ಮತ್ತು ಪರ್ಯಾಯದಿಂದ ಕಾವ್ಯಾದಿಗಳ ನಿರ್ಮಿತಿಯು ಬೇರೆ ಬೇರೆ ಪರಿಸ್ಥಿತಿಯಲ್ಲಿರುವ ಸಾಮಾಜಿಕರ ಐಹಿಕ ಪಾರಿಮಾರ್ಥದ ಹಿತಕ್ಕಾಗಿ ಎಂಬುದನ್ನು
ಮೇಲಿನ ಶ್ಲೋಕಗಳು ಸ್ಪಷ್ಟಪಡಿಸುತ್ತದೆ ಭರತನಿಂದ, ನಾಟ್ಯಶಾಸ್ತ್ರಜ್ಞ ಭರತನಿಂದ. ಭರತನ ನಂತರ ಕಾವ್ಯ ರಚನೆಯ ರೀತಿ ನೀತಿಗಳಲ್ಲಿ ಮತಭೇದಗಳಾದರೂ ಕಾವ್ಯದ ಉದ್ದೇಶ ಮತ್ತು ಪ್ರಯೋಜನ ಏನೆಂಬುದರಲ್ಲಿ ಹೇಳಿಕೊಂಥ ವ್ಯತ್ಯಾಸವಾಗಲಿಲ್ಲ. ಶ್ರವಣ ಮಾತ್ರದಿಂದ ಸಾಮಾಜಿಕರ ಹೃದಯವನ್ನು ಮುಟ್ಟುವ ಸರಳ ಭಾವಾಭಿವ್ಯಕ್ತಿಯೇ ನಿಜವಾದ ಕಾವ್ಯ. ಕವಿ ಕರ್ಮ ಎಂದು ಕವಿ ಸಾಮಾಜಿಕ ಇಬ್ಬರು ಬಗೆದಿದ್ದರು. ಪರಸ್ಪರ ಒಲವು ನಿಲವು, ಆಶೆ ಆಕಾಂಕ್ಷೆಗಳಲ್ಲಿ ಅಧಿಕಾಂಶ ಹೊಣ್ಣಿಕೆ ಇದ್ದದ್ದರಿಂದ ಕವಿ ಸಾಮಾಜಿಕರಲ್ಲಿ ನಿಕಟ ಸಂಬಂಧವಿತ್ತು. ಕಾವ್ಯದಿಂದ ಎಲ್ಲರಿಗೂ ಅವರವರ ಬೌದ್ಧಿಕ ಯೋಗ್ಯತಾನುಸಾರ ರಸಾಸ್ವಾದ ಜೊತೆಗೆ ಮನರಂಜನೆ ಮತ್ತು ಪ್ರಿಯೋಪದೇಶ ಕಾಂತಾ ಸಂಮಿತತಾ ದೊರೆಯುತ್ತಿದ್ದವು. ಆಮೇಲೆ ಪಾಶ್ಚಾತ್ಯ ಕವಿಗಳು ನಾವು ಅದ್ರ ಬಗ್ಗೆ ಏನೋ ಬರ್ಕೋತ ಹೋಗ್ತಾರೆ. ನಾನು ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಲ್ಲ, ಯಾಕಂತ ನನಗೂ ಅರ್ಥ ಆಗಿಲ್ಲದು. ಅಲ್ಲಿ ಪಾಶ್ಚಾತ್ಯದೊಂದು ಕೋಟ್ ಮಾಡ್ತಾರೆ, ಆ ಸಾಲನ್ನು ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೇನೆ. ಹೀಗೆ ಒಂದು ಹೆಂಗೆ ಬೆಳೆದು ಬಂತು ಅಂತಂದ್ರೆ, ಬೇಂದ್ರೆಯವರದಿದು ನಮ್ಮ ಕಾವ್ಯವಾಗಲಿ ಇತರ ಯಾವ ಕಲೆಯಾಗಲಿ ಹೀಗೆ ಬೆಳೆಯಬೇಕು ಅಂದ್ರೆ ಹೆಂಗೆ ಬೆಳಿಬೇಕು? ಹೀಗಾದಲ್ಲಿ ಉಣ್ಣುವವರ ಸಂಖ್ಯೆ ತಾನಾಗಿಯೇ ಹೆಚ್ಚುವುದು. ಬಡಿಸಲು ಅಡಿಗೆ ಮಾಡಿದವನ 2 ಕೈಗಳು ಸಾಲದಾಗುವವು ಅಂದರೆ ಕವಿಗಳ. ಇದರಲ್ಲಿಯೇ ಅವನ ಪ್ರತಿಭೆ ಪರಿಶ್ರಮಗಳ ಸಾರ್ಥಕ್ಯವಿದೆ. ಅದ್ಭುತವಾದಂಥ ಒಂದು ಚಿಂತನಪರ ಬರಹ ಇದು. ಈ ಅದ್ಭುತವಾದ ಈ ಬರಹದಲ್ಲೇ ಕೊನೆಯ ಒಂದು ವಾಕ್ಯ ಎಷ್ಟು ಚಂದದ ನೋಡ್ರಿ, ಬೇಂದ್ರೆಯವರು ಪ್ರಯೋಗ ಮಾಡಿದ್ದಿದು. ಅಲ್ಲೇ ಕವಿರಾಜ ಮಾರ್ಗವನ್ನು ಕೋಟ್ ಮಾಡ್ತಾರೆ ಈ ಮಹನೀಯರು. ಕವಿರಾಜ ಮಾರ್ಗದಲ್ಲಿ ಚತುರರ್ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಎಂಬ ಮಾತಿನಲ್ಲಿ ನೃಪತುಂಗನೋ ಎಲ್ಲ ಸಾಮಾಜಿಕರನ್ನು ಸಹೃದಯರನ್ನು ರಸಿಕರು ಎಂದು ಬಣ್ಣಿಸಿರುವುದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಈಗ ಅಡಿಗೆ ಮಾಡಿದವನ 2 ಕೈಗಳು ಸಾಲದಾಗುವು ಅಂದ್ರೇನು? ಇದರಲ್ಲಿ ಅವನ ಪ್ರತಿಭೆ ಪರಿಶ್ರಮಗಳ ಸಾರ್ಥಕ್ಯವಿದೆ ಅಂಥೇಳಿ ಬರ್ಕೋತ, ಅಡಿಗೆ ಯಾರ ಸಲುವಾಗಿ ಮಾಡ್ತೇವೆ ಅಂದರೆ ಸಹೃದಯರಿಗೆ, ರಸಿಕರಿಗೆ ಅಂಥೇಳಿ ಅದನ್ನು ಮುಂದೆ ಅವರು ಕೊನೆ ಪ್ಯಾರಾದಲ್ಲಿ ಎಷ್ಟು ಚಂದ ಬರ್ದಾರ. ಸಹೃದಯರಿಗೆ ರಸಿಕರಿಗೆ ಆನಂದವನ್ನು ಹಣಿಸಲು ಇರಿಸಿದ ಅರವಟ್ಟಿಗೆ ಎಂದರೆ ಕಾವ್ಯ ಎಂಬ ಬೇಂದ್ರೆಯವರ ಮಾತಾದರೂ ಇದನ್ನೇ ಸಮರ್ಥಿಸುವುದು. ಕಾವ್ಯಕ್ಕೆ ಸಂಬಂಧಿಸಿ ಅವರ ಪ್ರಶ್ನೆಯಲ್ಲಿ ಅಡಿಗೆಯ ಪ್ರತಿಮೆ ಬಂದಿದ್ದರೆ ಇಲ್ಲಿ ಅರವಟ್ಟಿಗೆಯ ಪ್ರತಿಮೆ ಬಂದಿದೆ. ಇಷ್ಟೇ ಭೇದ. ಅಡಿಗೆಯಾಗಲಿ ಅರವಟ್ಟಿಗೆಯಾಗಲಿ ಸಾಮಾಜಿಕರ ಕವಿಯ ಅವನೂ ಒಬ್ಬ ಸಾಮಾಜಿಕನೇ. ಕವಿಯನ್ ಬ್ಯಾರೇನಾ? ಇಲ್ಲ, ಅವನು ಒಬ್ಬ ಸಾಮಾಜಿಕನೇ. ಹಸಿವು ನೀರಡಿಕೆಗಳ ತೃಪ್ತಿಗಾಗಿ ಎಂಬುದು ಬಹು ಮಹತ್ವದ ಅಂಶ ಅಂತ ಹೇಳ್ತಾರೆ. ಅಂದರೆ ಅಡಿಗೆ ಯಾರ ಸಲುವಾಗಿ ಮಾಡ್ತಾ ಇದ್ದೇವೆ ಅಂತಂದರೆ ಯಾರು ಸಹೃದಯರೋ ರಸಿಕರೋ ಅವರಿಗೆ ಆನಂದವನ್ನು ನೀಡುವುದಕ್ಕಾಗಿ ನಾವು ಅಡಿಗೆ ಮಾಡ್ತೇವೆ, ಅಂಥವರಿಗೆ ಅಡಿಗೆ ಮಾಡ್ತೇವೆ ಅಂಥೇಳಿ ಅದರಂತೆ ಅದನ್ನು ಮಾಡಿ ಆ ಕವಿಯೂ ಸಹ ಆತನು ತೃಪ್ತಿ ಪಡ್ತಾನೆ. ಹಸಿವು ನೀರಡಿಕೆಗಳ ತೃಪ್ತಿಗಾಗಿ ಎಂಬುದು ಬಹು ಮಹತ್ವದ ಅಂಶ ಅಂಥೇಳಿ ಅದ್ಭುತವಾದಂಥ ಒಂದು ವಿಶ್ಲೇಷಣೆ. ಒಂದು ಕವನ ಬರೆದ ಕವಿ ಅಂದರೆ ಅದನ್ನು ಓದಿ ಸಂತೋಷ ಪಡಬೇಕು ಅನ್ನುವಂಥ, ಅದನ್ನು ಓದಬೇಕು, ಸಂತೋಷ ಪಡಬೇಕು, ಮತ್ತು ಓದಬೇಕು, ಮತ್ತು ಸಂತೋಷ ಪಡಬೇಕು ಅನ್ನುವಂಥ ಅದ್ಭುತವಾದಂಥ ಒಂದು ಮಾರ್ಗದರ್ಶನ, ಅದ್ಭುತವಾದಂಥ ತತ್ವವನ್ನು ಶ್ರೀ ಭೀಮರಾವ್ ಚಿಟ್ಗುಬ್ಬಿ, ಮೋಸ್ಟ್ಲಿ ಮುಂಬೈ ನಿವಾಸಿ ಇದ್ದಿರಬಹುದು,
ಅವರು ಇಲ್ಲಿ ಬರೆದು ಇರಿಸಿದ್ದಾರೆ. ನಿಜವಾಗಲೂ ಆಶ್ಚರ್ಯ. ನಮಸ್ಕಾರ.